ಶಿವಯ ಇನ್ನೊಂದೇನು ಅಂದರೆ ನಮ್ಮ ಅಣ್ಣ ನಾರಾಯಣಗೌಡ್ರು ಅವ್ರ ಸಂಘದವ್ರಿಗೆ, ನೀವು ಹಿಂದಿನಲ್ಲಿ ಮಾತಾಡೋರು ನಮ್ಗೆ ಇದರಲ್ಲಿದ್ದಾರೆ, ಕನ್ನಡ ಮಾತಾಡಿಸ್ಬೇಕು ಅಂದರೆ ನೀವು ಯಾರ್ಯಾರಿಗೆಲ್ಲ ಜಾಗ ಕೊಟ್ಟಿರ್ತೀರಲ್ವಾ ಅಂಗಡಿಗಳು ಮಾಡೋಕ್ಕೆ, ಆ ಓನರ್ಗಳನ್ನ ಕರಿಬೇಕು. ಇವಾಗ ಓನರ್ಗಳನ್ನ ಕರೆದು ಕೇಳಬೇಕು, ಏನಕ್ಕಪ್ಪ ಕೊಟ್ಟೆ ಅಂತ ನೀವು ಕೇಳಬೇಕು, ಓನರ್ನ ಕೇಳಬೇಕು. ಇವಾಗ ಕಂಪ್ನಿಗೆ ಹೋದರೆ ಏನು ಮಾಡಿ ನಮ್ಮನ್ನು ಪರೀಕ್ಷಿಸ್ತಾರೆ, ಇಂಟರ್ವ್ಯೂ ಅಂತಾರಲ್ವಾ, ಆ ಥರ ತೊಗೊಬೇಕು. ನಿಮಗೆ ಕನ್ನಡ ಬರೋಂಗಿದ್ರೆ ಜಾಗ ಕೊಡ್ರಿ ಆಯಿತಾ. ಫಸ್ಟ್ವಾಗಿ ಕನ್ನಡ ಬರೋಂಗಿದ್ರೆ ಅವ್ರಿಗೆ ಜಾಗ ಕೊಡ್ರಿ ಬದುಕೋಕ್ಕೆ, ಇಲ್ಲ ಕೊಡೋಕ್ಕೆ ಹೋಗಬೇಡ್ರಿ. ಮತ್ತೊಂದು, ನೀವು ಬುದ್ಧಿ ಕಲಿಸೋದು ಹೆಂಗೆ ಗೊತ್ತಾ, ಒಂದು ಕವಿಗಳ ಬಗ್ಗೆನೋ ಒಂದು ನಮ್ಮ ರಾಜ್ಯದ ಬಗ್ಗೆ ಏನೋ ಒಳ್ಳೆಯದು ಏನಿದೆ ಆ ಥರ ಬಗ್ಗೆ ಅವ್ರಿಗೆ ತಿಳುವಳಿಕೆ ತಿಳಿಸ್ಬೇಕು. ಇದು ನಮ್ಮ ಕನ್ನಡ ನಾಡು, ಇದು ನಮ್ಮ ಕನ್ನಡ ಭಾಷೆ, ಇದು ನಮ್ಮ ಕನ್ನಡ ಸಂಸ್ಕೃತಿ ಅಂತ ನೀವು ಕಲಿಸ್ಬೇಕು. ಅದು ಬಿಟ್ಟು ದೌರ್ಜನ್ಯ ಮಾಡೋದಲ್ಲ ಸರ್, ಭಯ ಇಕ್ಸಿ ಕನ್ನಡ ಕಲಿಸೋದಲ್ಲ, ಪ್ರೀತಿಯಿಂದ ಕಲಿಸ್ಬೇಕು ಕನ್ನಡನ. ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು.